ಏನು ಇವತ್ತು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಹಣಕಾಸು ಸಚಿವರು ಕೂಡ ಅವರೇ ಈಗಾಗಲೇ ಏನು 17ನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ, ಅದು ಬಹಳ ಚೆನ್ನಾಗಿದೆ. ಇವತ್ತು ಎಲ್ಲ ದಿಕ್ಕಿನಲ್ಲೂ ಇವತ್ತು ಸಮಗ್ರ ಅಭಿವೃದ್ಧಿಗೂ ಅದರಲ್ಲಿ ಒತ್ತು ಕೊಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲ ಜನಾಂಗಕ್ಕೂ ಎಲ್ಲ ವರ್ಗದ ಜನಕ್ಕೂ ಅದರಲ್ಲಿ ಭಾಳಷ್ಟು ಒತ್ತುಗಳನ್ನು ಕೊಟ್ಟು ಇವತ್ತು ಏನು ನಾವು 5 ಗ್ಯಾರಂಟಿಗಳನ್ನು ಇವತ್ತು ಜನತೆ ಕೊಟ್ಟಿದ್ದೀವೋ, ಸುಮಾರು 60,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಸರ್ವ ದಿಕ್ಕಿನಲ್ಲೂ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒತ್ತು ಕೊಟ್ಟಿದ್ದಾರೆ. ಹಾಗಾಗಿ ಮೊಟ್ಟ ಮೊದಲದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ತಮಗೆ ಗೊತ್ತಿದೆ, ಈಗಾಗಲೇ ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿಗೆ ಈಗಾಗಲೇ 15,000 ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು. ಅದಲ್ಲದೆ ಈಗಾಗಲೇ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಸುಮಾರು 56,000 ಹುದ್ದೆಗಳಿಗೆ ಈಗಾಗಲೇ ನೇಮಕ ಮಾಡಲಿಕ್ಕೆ ಈಗಾಗಲೇ ಅದಕ್ಕೂ ಕೂಡ ಹಣವನ್ನು ಕ್ರೋಢೀಕರಿಸಿಟ್ಟಿರ್ತಕ್ಕಂಥದ್ದು ಮತ್ತು ಬೋಧಕ ವ್ಯವಸ್ಥೆಗಳು ಅಂದರೆ ಸುಮಾರು 2,000 ಈಗಾಗಲೇ ಕಾಲೇಜ್ಗಳಲ್ಲಿ ಇರ್ತಕ್ಕಂಥ ಲೆಕ್ಚರ್ಗಳನ್ನು ನೇಮಕ ಮಾಡ್ತಕ್ಕಂಥದ್ದು ಇರ್ಬೋದು. ಬೇರೆ ಎಲ್ಲ ಕಡೆನೂ ಕೂಡ ಉದ್ಯೋಗ ಸೃಷ್ಟಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ನಲ್ಲಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈಗ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಾರೆ. ಎಲ್ಲ ಹೈಸ್ಕೂಲು ಕಾಲೇಜ್ಗಳಿಗೂ ಈಗ ಇನ್ಫ್ರಾಸ್ಟ್ರಕ್ಚರ್ನು ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಎಲ್ಲ ಮೇಲ್ದರ್ಜೆಗೆ ಏರಿಸಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒತ್ತು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಹಣವನ್ನು ಅದಕ್ಕೆ ಎತ್ತಿಟ್ಟಿದ್ದಾರೆ. ಈಗಾಗಲೇ ಭಾಳಷ್ಟು ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ಹಾಸ್ಪಿಟ್ಲ್ಗಳನ್ನು ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಹುಬ್ಬಳ್ಳಿ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಎತ್ತಕ್ಕೆ ಈಗಾಗಲೇ ಅದಕ್ಕೂ ಒತ್ತನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಈಗಾಗಲೇ ನೀರಾವರಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅಥವಾ ನಮ್ಮ ರೈತರಿಗೆ ಕೃಷಿಕರಿಗೆ ಭಾಳಷ್ಟು ರಂಗಗಳಲ್ಲಿ ಅವರಿಗೆ ಬಹಳಷ್ಟು ಕಡೆ ಅವರಿಗೂ ಕೂಡ ಅವರ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಸಮಗ್ರ ಉಪಕರಣಗಳಿಗಿರ್ಬೋದು ಎಲ್ಲದಕ್ಕೂ ಕೂಡ ಇವತ್ತು ಸಬ್ಸಿಡಿಯನ್ನು ಕೊಟ್ಟು ಅದನ್ನು ರೈತರಿಗೂ ಕೂಡ ಅನುಕೂಲ ಮಾಡಲಿಕ್ಕೆ ಈಗಾಗಲೇ ಆದಷ್ಟು ಬಜೆಟ್ನಲ್ಲಿ ಹಣವನ್ನು ಈಗಾಗಲೇ ಮೀಸಲಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನೀರಾವರಿಗಿರ್ಬೋದು, ರಸ್ತೆಗಳಿಗಿರ್ಬೋದು, ಅದಲ್ಲದೆ ಸುಮಾರು 9 ರೈಲ್ವೆ ಮಾರ್ಗಗಳಿಗೆ ಕೂಡ ಇವತ್ತು ಹಣವನ್ನು ಮೀಸಲಿಟ್ಟಿದ್ದಾರೆ. 9 ರೈಲ್ವೆ ಹೊಸ ಮಾರ್ಗಗಳು ಮಾಡಲಿಕ್ಕೆ. ಅದರ ಜೊತೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಮೆಗಾ ಸಿಟಿ ಇರ್ಬೋದು ಅಥವಾ ಏನು ಏರ್ಪೋರ್ಟ್ 2ನೇ ಏರ್ಪೋರ್ಟನ್ನು ಕೂಡ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಲಿಕ್ಕೆ ಒತ್ತು ಕೊಡ್ತಿರ್ತಕ್ಕಂಥದ್ದು ಮತ್ತು ಅಲ್ಲದೆ ಮೆಟ್ರೋಗೂ ಕೂಡ ಇವತ್ತು ಅದಕ್ಕೂ ಕೂಡ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಎಲ್ಲ ಯುವಕರಿಗೆ ಇರ್ಬೋದು, ಮಹಿಳೆಯರಿಗಿರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು ಅಥವಾ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಿರ್ಬೋದು ಎಲ್ಲರಿಗೂ ಕೂಡ ಎಲ್ಲ ಕಡೆನೂ ಕೂಡ ಇವತ್ತು ಹಣವನ್ನು ಮೀಸಲಿಟ್ಟು ಇವತ್ತು ಗ್ಯಾರಂಟಿಯನ್ನು ಈಗ ಕೂಡ 5 ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು ಮತ್ತು ಏನು 5 kg ನಾವು ಅಕ್ಕಿಯನ್ನು ಕೊಡ್ತಿದ್ದೋ ಅದರ ಬದಲಿಗೆ ಎಣ್ಣೆ ಮತ್ತು ಬೇಳೆ ಮತ್ತು ಇದನ್ನು ಬೇರೆ ದಿನಸಿ ಪದಾರ್ಥಗಳನ್ನು ಕೂಡ ಈಗಾಗಲೇ ನಾವು ಕೊಡಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೂ ಕೂಡ ಸುಮಾರು 6,000 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ. ಅಂದರೆ ಎಲ್ಲ ವರ್ಗದ ಜನರಿಗೂ ಕೂಡ ಇವತ್ತು ಅಭಿವೃದ್ಧಿ ಪಡ್ತಕ್ಕಂಥದ್ದು, ಆರ್ಥಿಕ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಅದಲ್ಲದೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಇವತ್ತು ಎಲ್ಲ ಕಡೆನೂ ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು, ಅದಲ್ಲದೆ ಉದ್ಯಮಗಳು ಸಣ್ಣ ಪುಟ್ಟ ಕೈಗಾರಿಕೆಗಳು ಕೂಡ ಈಗ ಒತ್ತನ್ನು ಕೊಟ್ಟಿದ್ದಾರೆ. ಮತ್ತು ಕೂಡ ಇವತ್ತು ಏನು ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಈಗಾಗಲೇ ಭಾಳಷ್ಟು ಕಡೆ ಈಗ ದೊಡ್ಡ ಆಸ್ಪತ್ರೆಗಳಲ್ಲಿ ಭಾಳಷ್ಟು ಬೆಡ್ಗಳನ್ನು ಮಾಡಿ ಅದನ್ನು ಕೂಡ ಮೇಲ್ದರ್ಜೆಗೆ ಏರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಂಡಿಸಿದಂಥ 17ನೇ ಬಜೆಟ್ ಇವತ್ತು ಎಲ್ಲ ಜಾತಿ ಜನಾಂಗಕ್ಕೂ ಎಲ್ಲ ವರ್ಗದ ಜನರಿಗೂ ಎಲ್ಲ ಕ್ಷೇತ್ರಗಳಿಗೆ ಇವತ್ತು ಗ್ಯಾರಂಟಿಯನ್ನು ಕೊಟ್ಟು ಈಗಾಗಲೇ ಮಾಡಿರ್ತಕ್ಕಂಥ ಇದು ಅತ್ಯಂತ ಬಹಳ ಚೆನ್ನಾಗಿದೆ ಮತ್ತು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ನಮಗೆ GSTಯನ್ನು ಕಡಿಮೆ ಮಾಡಿ ಭಾಳಷ್ಟು ಹಣದ ಕೇಂದ್ರ ಸರ್ಕಾರ ಕೊರತೆಯನ್ನು ನಮಗೆ ರಾಜ್ಯಕ್ಕೆ ಉಂಟು ಮಾಡಿದ್ರೂ ಕೂಡ ಇವತ್ತು ಕೇಂದ್ರದಿಂದ ನಮಗೇನು ಉಪಯೋಗ ಇಲ್ಲ. ಈಗ ಅವ್ರು ಮಾಡಿದಂಥ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ಅವ್ರದ್ದು ಕೊಡುಗೆ ಇಲ್ಲ. ಭಾಳಷ್ಟು ಲಕ್ಷಾಂತರ ಕೋಟಿ ಹಣವನ್ನು GST ಕಟ್ತಾ ಇದ್ರು ಕೂಡ ರಾಜ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿರ್ತಕ್ಕಂಥದ್ದು. ಮತ್ತು ಈಗೇನು ನಮ್ಮ BJP ಪಕ್ಷವರು ರಾಜ್ಯದಲ್ಲಿ ಇರ್ತಕ್ಕಂಥವ್ರು
ಏನು ಒಂದು ಬಜೆಟ್ ವಿರುದ್ಧ ಮಾತನಾಡ್ತಿದ್ರೆ ನಾಚಿಕೆ ಆಗಬೇಕು ಅವರಿಗೆ. ಈಗಾಗಲೇ ಏನು ಬಜೆಟನ್ನು ಸಿದ್ದರಾಮಯ್ಯ ಘೋಷಣೆ ಮಾಡಿದರೆ ಇದು ಅದ್ಭುತವಾಗಿದೆ. ಇದಕ್ಕೆ ನಾವು ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆ ಪಕ್ಷಾತೀತವಾಗಿ ಇವತ್ತು ಅವರಿಗೆ ಅದಕ್ಕೆ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಆ ತಂಡದ ಎಲ್ಲ ಸಚಿವರುಗಳಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ.